ನಾಮಕ್ಕೆ ಸೂತ್ರಣ ಯೇಸು ನನಗೆಷ್ಟು ಉತ್ತಮನು, ಆತನು ಕಷ್ಟದೊಳಗೆ ನಮ್ಮೊಂದಿಗೆ ಇರುವನು. ಜಾನಡಿ ನಾವು ನಮ್ಮ ಒಂದು ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ 2 Kings chapter 4 ಎರಡನೆಯ ಅರಸುಗಳ ಪುಸ್ತಕ 4ನೇ ಅಧ್ಯಾಯ chapter 4 verse 1 to 7. ಒಂದು ದಿವಸ ಪ್ರವಾದಿ ಮಂಡ್ಯಲ್ಲಿ ಅವರಲ್ಲಿ ಒಬ್ಬನು ಹೆಂಡತಿಯು ಎಲೀಷನ ಹತ್ರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನೆಂಬುದು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಳ್ಳುವುದಕ್ಕೆ ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟನು. ಎಲೀಷನು ಆಕೆಗೆ, ನಾನು ನಿನಗೇನು ಮಾಡಬೇಕೆನ್ನುತ್ತೀನಿ? ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅನ್ನೋದು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲೀಷನು ಆಕೆಗೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನು ಒತ್ತಟ್ಟಿಗಿರು ಎಂದು ಹೇಳಿದನು. ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರೆಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳೆಲ್ಲ ಎಣ್ಣೆ ಹೊಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆಯ ಮಗನಿಗೆ ಇನ್ನೊಂದು ಪಾತ್ರೆ ತಂದಿಡು ಎನ್ನಲು ಅವನು ಪಾತ್ರೆಗಳು ತಿಳಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಕುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಈ ಒಂದು ಅಧ್ಯಾಯ ಮತ್ತು ವಚನಗಳನ್ನು ನಾವು ನೋಡ್ತಾ ಇರುವಾಗ ಎಲೀಷನ ಒಂದು ಜೀವಿತದಲ್ಲಿ ಒಂದು ಅಮಹತ್ ಕಾರ್ಯವನ್ನು ಮಾಡಿದಂತಹ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಇಲ್ಲಿ ವೆರಿ ಫಸ್ಟ್ ಥಿಂಗ್ ದಟ್ ವಿ ಸಿ ಇಸ್ ವುಮೆನ್ಸ್ ಕ್ರೈ. ಈ ಸ್ತ್ರೀಯ ಒಂದು ಮೊರೆ ಅಥವಾ ಕೂಗು, ಅವಳು ಬಹಳವಾಗಿ ಕೂಗ್ತಾ ಇದ್ದಾಳೆ. Because she is going through very difficult times. ಬಹಳವಾದ ಸಂದಿಗ್ಧವಾದ ಪರಿಸ್ಥಿತಿ ದಾಟಿ ಹೋಗ್ತಾ ಇದ್ದಾರೆ. There is a death in the family. There is a death in the family. There is desperate situation in the family. ಮರಣ, ಸಾಲಗಾರ ಬಂದು ಪೀಡಿಸ್ತಾ ಇದ್ದಾರೆ. ಡೆಸ್ಪರೇಟ್ ಸಿಚುಯೇಷನ್, ಪಾವರ್ಟಿ, ವಿಪರೀತವಾದಂಥ ಬಡತನ, ಒಂದು ಮೊಗೆ ಎಣ್ಣೆ ಹೊರತು ಬೇರೆ ಏನು ಸಹ ಇಲ್ಲ. ಇಮ್ಯಾಜಿನ್ ದ ಸಿಚುಯೇಷನ್ ವಾಟ್ ಶಿ ಇಸ್ ಗೋಯಿಂಗ್ ಥ್ರೂ. ಅನೇಕ ಸಾರಿ ನಮಗೆ ಚಿಕ್ಕ ಚಿಕ್ಕ ಕಷ್ಟಗಳೇ ಬಹಳ ದೊಡ್ಡದಾಗಿ ಅನಿಸ್ತದೆ. ಸ್ವಲ್ಪ ಸಂಗತಿಗಳೇ. ಆದರೆ ಈ ಹೆಂಗಸು ಹಾದು ಹೋಗುತ್ತಿರೋ ಸ್ಥಿತಿ ನೋಡ್ರಿ. She has lost her loved one, husband who was fearing God. ದೇವರ ಭಯಭಕ್ತಳಂತ ಒಬ್ಬ ಮನುಷ್ಯನು ಗಂಡನನ್ನು ಕಳೆದುಕೊಂಡಿದ್ದಾಳೆ. Loss of a loved one is a great sorrow. ಅದು ಬಹಳವಾದ ದುಃಖವಾದ ಸಂಗತಿ. ಅದನ್ನು ಹಾದು ಹೋದವರಿಗೆ ಗೊತ್ತು ಅದು ಯಾವ ರೀತಿ ಇರ್ತದೆ ಅಂತ. On top of that, ಸಾಲ. ಆ ಸಾಲ ಯಾವುದರ ಮಿತವಾಗಿ ಉಂಟಾಗಿ ನಮ್ಗೆ ಗೊತ್ತಿಲ್ಲ. ಮೇ ಬಿ ಬಿಕಾಸ್ ಆಫ್ ಸಮ್ ಪರ್ಸಿಕ್ಯೂಷನ್ ಆರ್ ಸಮ್ ಅದರ್ ಥಿಂಗ್ಸ್ ದಟ್ ಹ್ಯಾಸ್ ಹ್ಯಾಪೆಂಡ್. ಡೋಂಟ್ ನೋ ದ ಡೀಟೇಲ್ಸ್. ಸಾಲದಾರರು ಬಂದು ಈಗ ಮನೆ ಹತ್ರ ಬಂದಿದ್ದಾರೆ. ನೀನು ಸಾಲ ಕೊಡದೇ ಇದ್ರೆ ನಿನ್ನ ಮಕ್ಕಳನ್ನು ನಾವು ತೆಗೆದುಕೊಂಡು ಹೋಗ್ತೇವೆ ದಾಸ. ಇಮ್ಯಾಜಿನ್ ದ ಸಿಚುಯೇಷನ್ ವಾಟ್ ಶಿ ಇಸ್ ಗೋಯಿಂಗ್ ಥ್ರೂ. ನಾಟ್ ಇವನ್ ಎ ಮೀಲ್ ಶಿ ಹ್ಯಾಸ್. ಒಂದು ಮೊಗೆ ಎಣ್ಣೆ ಹೊರತಾಗಿ ಏನು ಸಹ ಇಲ್ಲ. ನಾನು ಡೆಸ್ಪರೇಟ್ಲಿ ಪೋರ್. ಇಫ್ ವಿ ಗೋ ಥ್ರೂ ದಟ್ ಸಿಚುಯೇಷನ್, ವಾಟ್ ವಿಲ್ ವಿ ಡೂ? ನಾವೇನು ಮಾಡ್ತೀವಿ? ಮೆನಿ ಟೈಮ್ಸ್ ವಿ ಬ್ಲೇಮ್ ಗಾಡ್. ದೇವ್ರು ಯಾಕೆ ನನಗೆ ಈ ರೀತಿಯ ಕಷ್ಟ ಬರಮಾಡ್ದ? ಕೆಲವರಂತೂ ಹೋಗ್ತಾರೆ ಎಷ್ಟರ ಮಟ್ಟಿಗೆ ಅಂದರೆ ದೇವರೇ ಇಲ್ಲ, ದೇವರಿದ್ದರೆ ಯಾಕೆ ಈ ರೀತಿ ಆಗ್ತಾ ಇತ್ತು?
ಎಂಬಂತ ಸ್ಥಿತಿ ಹೊರಟೋಗ್ತಾರೆ. ವೈ ಎಂಬುದಾಗಿ they get depressed in their life. They murmur against God. ದೇವರ ಮುಂದೆ ಗುಣಗುಟ್ಟುವಂತ, ಕಂಪ್ಲೇಂಟ್ ಮಾಡುವಂತ, ಒಂದು ರೀತಿಯಲ್ಲಿ ಡಿಪ್ರೆಷನ್ಗೆ ದಾಟಿ ಹೋಗುವಂತ ಸ್ಥಿತಿ ಹೊರಟೋಗ್ತಾರೆ. ಒಂದು ಹೊತ್ತು ಊಟಕ್ಕೂ ಇಲ್ಲದಂತ ಸ್ಥಿತಿ, ಸಾಲಗಾರ ಮನೆ ಮುಂದೆ ಪೀಡಿಸ್ತಾ ಇರುವಂತ ಒಂದು ಸಂಗತಿ, ಡೆತ್ ಇನ್ ದ ಫ್ಯಾಮಿಲಿ, ಇಂಥ ಒಂದು ಸನ್ನಿವೇಶಗಳು ದಾಟಿ ಹೋಗ್ತಾ ಇದ್ರು ಕೂಡ she came to Elisha and cried. Even though death was there, depth was there, desperation was there, she had devotion to come to God. ಮುಂಜಾನೆಯಲ್ಲಿ ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡ್ತಾ ಪ್ರೇರೆ, when we go through trials of life in our Christian life, what do we do? Where do we go? ಎಲ್ಲಿಗೆ ಹೋಗ್ತಾ ಇದ್ದೇವೆ? ಯಾರ ಹತ್ರ ಹೋಗ್ತಾ ಇದ್ದೇವೆ? Are we blaming God? ಯೋಗದ ಜೀವಿತದಲ್ಲಿ ಆತನು ಅನೇಕ ಸಂಗತಿಗಳನ್ನು ಹಾದು ಹೋಗುವಾಗ ಯೋಬನ ಹೆಂಡತಿ ಹೇಳಿದಂತ ಮಾತೇನು? ನೀನು ಇನ್ನೂ ಸಹ ನಿನ್ನ ಯಥಾರ್ಥವನ್ನು ಬಿಡಲಿಲ್ವಾ? ದೇವರನ್ನು ದೂಷಿಸಿ ಸಾಯಿ. Blame God and die. ಆ ಸಮಯದಲ್ಲೂ ಕೂಡ ಪಾಪದ ಮಾತೊಂದು ಆತನ ಬಾಯಲ್ಲಿ ಹೊರಟಿಲ್ಲ. ನನ್ನ ಬಾಯಲ್ಲಿ ಯಾವ ಮಾತುಗಳು ಬರ್ತಾ ಉಂಟು? ನನ್ನ ಮನಸ್ಸಿನ ಆಲೋಚನೆ ಏನು? ನಾನು ಕಷ್ಟದಲ್ಲಿ ಹಾದು ಹೋಗುವಾಗ, how is my faith when I go through difficult and trial times? ಬಹಳ ಸಂದಿಗ್ಧವಾದಂತಹ ಪರಿಸ್ಥಿತಿ, ಕಷ್ಟಕರವಾದ ಪರಿಸ್ಥಿತಿ, ಇಂಪಾಸಿಬಲ್ ಸಿಚುಯೇಷನ್ಸ್ ಆರ್ ಅಗೇನ್ಸ್ಟ್ us. What do we do? Where are we going? She is coming to Elisha and crying before her. Elisha is a picture of Lord Jesus Christ, the representative, the prophet of God. ಅವನು ದೇವರ ಪ್ರವಾದಿಯಾಗಿ, ದೇವರನ್ನು ಪ್ರತಿನಿಧಿಸುವಂತಹ ವ್ಯಕ್ತಿಯಾಗಿ ಆತನಿದ್ದಾನೆ. She is coming to Elisha, the man of God. She had that kind of devotion in her life. How about your devotion and my devotion? When things are not going according to our wishes. ನನಗೆ ನೆನೆಸಿದಂಥ ರೀತಿಯಲ್ಲಿ ಸಂಗತಿಗಳು ಆಗದೆ ಹೋದಾಗ ನಾನು ಯಾವ ರೀತಿ ಪ್ರತಿಕ್ರಿಯಿಸ್ತೇನೆ ದೇವರ ಹತ್ರ? ಯಾರಿಗೆ ಮೊರೆ ಹೋಗ್ತಾ ಇದ್ದೇನೆ ನಾನು? Are you coming to God? ಕಷ್ಟದಲ್ಲಿ ಸಹಾಯಕ, ದುಃಖದಲ್ಲಿ ನಮ್ಮೊಂದಿಗೆ ಇರುವ. Is there with us always? All we need to do is to come to Him in faith. ಆ ನಂಬಿಕೆಯಲ್ಲಿ ಅವಳು ಬರ್ತಾ ಇದ್ದಾಳೆ. ಎಲೀಷನ ಹತ್ರ ಬಂದು she is seeking deliverance from God. ದೇವರ ಹತ್ರ ಆ ಬಿಡುಗಡೆ ಉಂಟು, ದೇವರಿಗೆ ಪರಿಹಾರ ಮಾಡ್ತಾರೆ ಅಂತ ಆ ಒಂದು ನಂಬಿಕೆಯಿಂದ ಅವಳು ಬರ್ತಾ ಇದ್ದಾಳೆ. She can't save herself. She can't do anything on her own. Only thing she can do is to come to God in faith. ನಾಲ್ಕನೇ ಧ್ಯಾನ ನೋಡ್ತೇವೆ. ನಮಗೊಂದು ಕೃಪಾಸನ ಉಂಟು, the throne of grace. ಇಬ್ರಿಯ ಪತ್ರಿಕೆ 4ನೇ ಅಧ್ಯಾಯ. Just read, let's read chapter 4. 4ನೇ ಅಧ್ಯಾಯ 14ನೇ ವಚನ. ಸಿನ್ಸ್ ಆಕಾಶ ಮಂಡಲವನ್ನು ದಾಟಿ ಹೋದ ದೇವಕುಮಾರನೆಂಬ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರೋದ್ರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದ್ರೆ ನಮಗಿರುವ ಮಹಾಯಾಜಕನು ಏನಂತೆ, ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಹಿ ಸಿಂಪಥೆಟಿಕ್. ಆತನು ಅನುತಾಪವಿರುವಂತವನು ಆತನಾಗಿದ್ದಾನೆ. ಹಿ ಹ್ಯಾಸ್ ಮರ್ಸಿ. ಹಿ ಇಸ್ ಎ ಮರ್ಸಿಫುಲ್ ಹೈ ಪ್ರೀಸ್ಟ್. ಆತನು ಏನಂತೆ, ಸರ್ವ ವಿಷಯದಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದ. He went through all kinds of trials, temptations. ಆದರೆ ಪಾಪ ಮಾತ್ರ ಮಾಡಲಿಲ್ಲ. Did not sin.
ಆದದ್ರಿಂದ therefore ನಾವು ಏನ್ ಮಾಡ್ಬೇಕಂತೆ, ಕರುಣೆಯನ್ನು ಹೊಂದಬೇಕಾದ್ರೆ, ಸಮಯೋಚಿತವಾದ ದಯೆಯಿಂದ ಸಮಯೋಚಿತ ಸಹಾಯ ಹೊಂದಬೇಕಾದ್ರೆ ಧೈರ್ಯದಿಂದ ಕೃಪಾಸನದ ಬಳಿಗೆ. Let us come to the throne of grace to find grace and help in the time of need. ಪ್ರೇರೆ, ಮುಂಜಾನೆಯಲ್ಲಿ can we come to the throne of grace in all our situations? He is there to help us. You'll find grace and help in the time of need, no matter what it is. ಎಂಥ ಸಂದಿಗ್ಧ ಪರಿಸ್ಥಿತಿ ಆದರೂ ಕೂಡ, ಎಂಥ ಒಂದು ಸಿಚುಯೇಷನ್ಸ್ ನಲ್ಲಿ ನಾವು ದಾಟಿ ಹೋಗ್ತಾ ಇದ್ರು ಕೂಡ, He is there to help us. Gracious hand is there to help us. He stretches His gracious hand towards us. ಆ ಕೃಪೆಯ ಹಸ್ತವನ್ನು ಚಾಚುವಂತನಾಗಿದ್ದಾನೆ. ಆ ಕೃಪಾಸನದ ಬಳಿಗೆ ನಾವು ಬರುವಾಗ, ನಂಬಿಕೆಯಿಂದ ಬರುವಾಗ, ಧೈರ್ಯದಿಂದ ಬರುವಾಗ ನಮಗೆ ಆತ್ಮನು ಆ ಸಹಾಯವನ್ನು, ಕೃಪೆಯನ್ನು ಆತ್ಮನು ಅನುಗ್ರಹಿಸುವಂತನಾಗಿದೆ. Anyone who was not saved yet, ಇನ್ನೂ ಸಾರ್ವಜನಿಕ ಪ್ರೇರಿತರಾದರೆ, you cannot save yourself from sin. ಪಾಪದಿಂದ ಬಿಡುಗಡೆ ಹೊಂದಲಿಕ್ಕೆ ನಿಮ್ಮ ಕೈಯಲ್ಲಿ ಯಾರು ಸಹ ಸಾಧ್ಯ ಆಗುವುದಿಲ್ಲ. You have to come to Lord Jesus Christ. He is there to save us, deliver us. ಆತ ತಾನೇ ನಮಗೆ ಬಿಡುಗಡೆಯನ್ನು ಕೊಡುವಂಥದ್ದು ಆತ್ಮ. ನಾವು ಎರಡನೇದಾಗಿ ನಾವು ನೋಡುವಾಗ the grace is offered there. ಕೃಪೆಯ ಒಂದು ಕೊಡುಗೆ ನೋಡ್ರಿ. ಅಲ್ಲಿ he asked a question there. Two questions he asked. What shall I do for you? ನಾನು ನಿನಗೆ ಏನು ಮಾಡಬೇಕೆಂದು ಕೊಡ್ತೀನಿ, ನಾನು ಏನು ಮಾಡಬೇಕು? That's an offer of grace. ಆ ಕೃಪೆಯ ಒಂದು ಆಫರ್, ಒಂದು ಕೊಡುಗೆಯನ್ನು ಆತ್ಮನು ಕೊಡ್ತಾ ಇದ್ದಾನೆ. ಕಥಾದಂತ ಯೇಸು ಕ್ರಿಸ್ತ ಈ ಲೋಕದಲ್ಲಿದ್ದಾಗ he asked this question many times. particularly in Mark chapter 10. ನಮ್ಗೆ ಎಷ್ಟು ಸಮಯ ನಾವು ನೀವು ಒಂದು ವೇಳೆ ಅದಕ್ಕೆ ಓದಿ ಮನೆಗೆ ಹೋಗಿ. In chapter 10, he asked this question 2 times to 2 different people. What should I do for you? The first thing that's there is in Mark chapter 10 verse 36. 36ನೇ ವಚನ. ಅಲ್ಲಿ ಯಾಕೋಬ ಯೋಹಾನರು ಅಲ್ಲಿ ಬರ್ತಾರೆ. ಆಗ ಸ್ವಾಮಿ, ನಾವು ನಿನಗೆ ಏನು ಮಾಡ್ಬೇಕೆಂದು ಕೊಡ್ತೀನಿ ಎಂಬುದಾಗಿ ಅವರು ಯೇಸು ಹೇಳ್ತಾರೆ. ಅವ್ರು ಹೇಳ್ತಾರೆ, ನನಗೆ ನೀನು ರಾಜ್ಯವನ್ನು ಪಡೆದು ಬರುವಾಗ ನಿನ್ನ ಬಲಗಡೆಯಲ್ಲಿ ಒಬ್ಬರು ಕೂತ್ಕೋಬೇಕು, ನಿನ್ನ ಎಡಗಡೆಯಲ್ಲಿ ಕೂತ್ಕೊಳ್ಬೇಕು, ಆ ರೀತಿಯಾಗಿ ಮಾಡಿಸ್ಕೊ. ಸ್ವಾಮಿ ಹೇಳ್ತಾರೆ, ನೀವು ಕೇಳ್ತಾ ಇರೋದೇನು ಅಂದಾಗ ನಿಮಗೆ ಗೊತ್ತಿಲ್ಲ. ಯು ಡೋಂಟ್ ನೋ ವಾಟ್ ಯು ಆರ್ ಆಸ್ಕಿಂಗ್ ಎಂಬುದಾಗಿ ಸ್ವಾಮಿಯಲ್ಲಿ ಅಲ್ಲಿ ಅವರಿಗೆ ಹೇಳುವಂತ ಒಂದು ಸಂಗತಿ ನೋಡ್ತಾರೆ. ಎರಡನೇದಾಗಿ ಅಲ್ಲಿ 51ನೇ ವರ್ಷಕ್ಕೆ ಬಂದ್ರೆ ದೇರ್ ಇಸ್ ಅದರ್ ಪರ್ಸನ್ ದೇರ್, ಬಾರ್ತಿಮಾಯನ ಕುರುಡನಿದ್ದಾನೆ. ಆತ ಕೂಗ್ತಾ ಇದ್ದಾನೆ, ಸ್ವಾಮಿ ದಾವೀದ ಕುಮಾರನನ್ನು ಕರುಣಿಸು ಎಂಬುದಾಗಿ ಆತ ಕೂಗ್ತಾ ಇದ್ದಾನೆ. Now when he comes, he also asks, what do you want me to do? ನನಗೇನು ಮಾಡಬೇಕು? ಸ್ವಾಮಿ, ನನ್ನ ಕಣ್ಣು ಕಾಣಬೇಕು ಸ್ವಾಮಿ. I want to see you. Lord healed him at the very instant. And he saw Jesus. ಮೊದಲನೇ ಜೇಮ್ಸ್ ಯಾಕೋಬ ಮತ್ತು ಯೋಹಾನನ ಕುರಿತಾಗಿರುವಾಗ when God asked that question, they wanted place of honor. Selfishness was there. Swartha. Their motive was not right. God had to rebuke them. ನಿಮಗೆ ಏನು ಕೇಳ್ತಾ ಇದ್ರು ನಿಮಗೆ ಗೊತ್ತಿಲ್ಲ ಅಂದಾಗ ಅದು. In the second situation, ಬಾರ್ತಿಮಾಯಸ್ ಬರುವಾಗ ಯೇಸು ಸ್ವಾಮಿ ಕೇಳ್ತಾನೆ, ನನಗೆ ಕಣ್ಣು ಕಾಣಬೇಕೆಂಬುದಾಗಿರುವಾಗ ಇಟ್ಸ್ ಎ ನೀಡ್ ಆಫ್ ದ ಟೈಮ್. And he could see Jesus. He wanted to follow Jesus. ಅಲ್ಲಿ ಇಮಿಡಿಯೇಟ್ ನೋಡ್ತೇವೆ, ಆತನು ಕಣ್ಣಿಗೆ ಕಂಡ ತಕ್ಷಣ he followed Christ. His motive was right. So ಈ ಎರಡು ಕ್ವಶನ್ಗಳಲ್ಲಿ ಸೇಮ್ ಕೈಂಡ್ ಆಫ್ ಕ್ವಶನ್ಸ್, ಬಟ್ ಒನ್ ವಾಸ್ ಆನ್ಸರ್ಡ್. ಅನೇಕ ಸಾರಿ ದೇವರು ನಮಗೆ ಆಫರ್ ಆಫ್ ಗ್ರೇಸ್ ಅನ್ನು ಕೊಟ್ಟಾಗ ವಾಟ್ ಡು ಯು ವಾಂಟ್ ಆಸ್ ಎಂಬುದಾಗಿರುವಾಗ ವಾಟ್ ಆರ್ ವಿ ಆಸ್ಕಿಂಗ್? ಯಾಕೋಬ ಹೇಳ್ತಾನೆ,
ನೀವು ಬೇಡಿದ್ದನ್ನು ನಿಮ್ಮ ದುರಭಿಪ್ರಾಯಗಳಿಗೆ ಉಪಯೋಗಿಸಬೇಕೆಂದಿರುವುದರಿಂದ ನೀವು ಹೊಂದದೆ ಹೋಗ್ತಾ ಇದ್ದೀರಿ. ಯು ಆರ್ ಆಸ್ಕಿಂಗ್ ಫಾರ್ ಸೆಲ್ಫಿಶ್ ರೀಸನ್ಸ್, ರಾಂಗ್ ರೀಸನ್ಸ್. ದಟ್ಸ್ ವೈ ಯು ಆರ್ ನಾಟ್ ಗೆಟಿಂಗ್. If the heart is right, if the motive is right for the glory of God, God will answer our prayers. ಇಲ್ಲಿ ಈ ಒಬ್ಬ ಹೆಂಗಸಿಗೆ ನಿನ್ಗೇನು ಮಾಡ್ಬೇಕಂತ ಕೊಡ್ತೀನಿ, ನಿನ್ನ ಹತ್ರ ಏನಿದೆ ಎಂಬುದಾಗಿ ಆತನು ಕೇಳಿ ಅಲ್ಲಿ ಆತನ ಒಂದು ಗ್ರೇಷಿಯಸ್ನೆಸ್ ಆತ ತೋರಿಸ್ತಾ ಇದ್ದಾನೆ. Our Lord is gracious to us. ಆತ ಕೃಪೆಯನ್ನು ನೋಡ್ತೇವೆ. ಈಸ್ ದ ಗಾಡ್ ಆಫ್ ಆಲ್ ಗ್ರೇಸ್. ಕೃಪಾಪೂರ್ಣನಾದಂತಹ ಆತನ ಕೃಪೆಯಿಂದ ನಮ್ಮನ್ನು ನಡೆಸುವಂತ ಆತನಾಗಿದ್ದಾನೆ. ಈಸ್ ಗ್ರೇಷಿಯಸ್ ಅಂಡ್ ಮರ್ಸಿಫುಲ್. ಈಗ ಆತನು ವಾಟ್ ಯು ಹ್ಯಾವ್, ನಿನಗೆ ಏನಿದೆ ಎಂಬುದಾಗಿರುವಾಗ ನನಗೆ ಒಂದು ಮೊಗೆ ಎಣ್ಣೆಯ ಕುರಿತಾಗಿ ಏನು ಸಹ, ಜಸ್ಟ್ ಸಮ್ ಲಿಟಲ್ ಆಯಿಲ್. ಇಟ್ಸ್ ಅನ್ ಅನಾಯಿಂಟೆಡ್ ಆಯಿಲ್. ಆ ಆಯಿಲ್ ಕುರಿತಾಗಿರುವಾಗ ಇಟ್ ವಾಸ್ ಅನ್ ಅನಾಯಿಂಟಿಂಗ್ ಆಯಿಲ್. ಪ್ರವಾದಿಗಳನ್ನು ಅಭಿಷೇಕಿಸುವಂತ ಒಂದು ಎಣ್ಣೆಯ ಕುರಿತಾಗಿ ನಾವು ನೋಡ್ತೇವೆ. ಈಗ ಇಟ್ ಸೀಮ್ ವೆರಿ ಇನ್ಸಿಗ್ನಿಫಿಕೆಂಟ್ ಟು ಹರ್. ಅದರಲ್ಲಿ ಅಷ್ಟಂತ ಒಂದು ವೈಶಿಷ್ಟ್ಯ ಇಲ್ಲ. ಇಟ್ ವಾಸ್ ವೆರಿ ಇನ್ಸಿಗ್ನಿಫಿಕೆಂಟ್ ಫಾರ್ ಹರ್. ಬಟ್ ಗಾಡ್ ಯೂಸ್ಡ್ ದೋಸ್ ಇನ್ಸಿಗ್ನಿಫಿಕೆಂಟ್ ಥಿಂಗ್ಸ್ ಫಾರ್ ಹಿಸ್ ಗ್ಲೋರಿ. ಸಾರಿ, ನಮ್ಮ ಹತ್ರ ಯಾವ ಒಂದು ವರ ಇಲ್ಲ, ನಮಗೆ ಟ್ಯಾಲೆಂಟ್ಸ್ ಇಲ್ಲ, ನಮಗೆ ಅದಿಲ್ಲ ಇದಿಲ್ಲ ಅಂತ ಆಗೋದ್ರೆ we feel insignificant many times. Even when we are insignificant, God for His glory will use us. ನಾವು ನಮ್ಮನ್ನೇ ನಾವು ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ಉಪಯೋಗಿಸುವಂತನು ಆತನಾಗಿದ್ದಾನೆ. ಮೋಶೆಗೆ ದೇವರು ಎಕ್ಸೋಡಸ್ ಚಾಪ್ಟರ್ 4 ಬರುವಾಗ 4ನೇ ಅಧ್ಯಾಯಕ್ಕೆ ಬಂದ್ರೆ, ಮೋಶೆ ಆತನು ಅರಣ್ಯದಲ್ಲಿ ಆತನು ಆ ಒಂದು ಸ್ಥಳ ಇರುವಾಗ he asks, what is in your hand? ನಿನ್ನ ಕೈಲಿ ಏನಿದೆ ಎಂದಾಗ ಆತ ಕೇಳ್ತ, ನನ್ನ ಕೈಲಿ ಕೋಲು. he had a staff. ಆ ಸ್ಟಾಫ್ ನಿಂದ ಅಲ್ಲಿ ನೀನು ಅದನ್ನು ಕೋಲನ್ನು ಬಿಸಾಕಂಬುದಾಗಿರುವಾಗ ಬಿಸಾಕ ತಕ್ಷಣ ಹಾವಾಗ್ತದೆ, ತಿರುಗಿ ಇಳಿದ ತಕ್ಷಣ ಅದು ಕೋಲಾಗ್ತದೆ. Now when you come to chapter 4 verse 20, 4ನೇ ಅಧ್ಯಾಯ 20ನೇ ವಚನಕ್ಕೆ ಬಂದು ವಿಮೋಚನಾ ಕಾಂಡ, the staff of Moses became staff of God. He took the staff of God. ದೇವರ ದಂಡವನ್ನು ಆತನು ಕೈಯಲ್ಲಿ ಹಿಡಿದುಕೊಂಡು ಹೋದನು. In that staff he led Israelites for 40 years. Insignificant thing, staff. ಒಂದು ಸ್ಟಾಫ್, ಒಂದು ಕೋಲು ಬಹಳ ಅಂತಹ ಒಂದು ವಿಶಿಷ್ಟವಲ್ಲದಂತಹ ಒಂದು ವಸ್ತು. ಅದನ್ನು ದೇವರ ದಂಡವನ್ನಾಗಿ ಆತನ ಕೈಯಲ್ಲಿ ಉಪಯೋಗಿಸಿದಂತಹ ಒಂದು ಸಂಗತಿಯನ್ನು ನೋಡ್ತೇವೆ. ಕಥಾನಂತ ಯೇಸುಕ್ರಿಸ್ತನು ಆತನು ಈ ಲೋಕದಲ್ಲಿದ್ದಾಗ 5,000 ಜನರಿಗೆ ಅಲ್ಲಿ ಕೂತಿದ್ದಾರೆ. ಅವರಿಗೆ ಊಟ ಕೊಟ್ರಿ, ಸ್ವಾಮಿ ನಾವೆಷ್ಟು 200 ರೂಪಾಯಿ ಕೊಟ್ಟರು ಸಹ ಯಾರಿಗೂ ಸಹ ಸಾಲದೆ. ನಿಮ್ಮಲ್ಲಿ ಏನು ಉಂಟು? 5 loaves and 2 fishes. 5 ರೊಟ್ಟಿ, 2 ಇನ್ಸಿಗ್ನಿಫಿಕೆಂಟ್. ಅದ್ಯಾವುದು 5 ರೊಟ್ಟಿ 2 ಮೀನಲ್ಲಿ 5,000 ಜನರಿಗೆ ಆತನು ಊಟವನ್ನು ಹಂಚಿ ಇನ್ನೂ ಮಿಕ್ಕ ತುಂಡುಗಳನ್ನು ಮೂಡಿಸಲಾಗಿದೆ. ಪ್ರೇರೆ, ನನ್ನ ಜೀವಿತಗಳಲ್ಲಿ ನಮಗೆ ಅಷ್ಟು ವೈಶಿಷ್ಟ್ಯ ಇಲ್ಲ, ನಾವು ಪರಿಪೂರ್ಣರಲ್ಲ, ಅಥವಾ ನಾವು ಬಹಳವಾಗಿ ರೀತಿಯಲ್ಲಿ ನಮಗೇನು ಸಹ ಇಲ್ಲ ಎಂಬಂತಹ ಒಂದು ಸಂಗತಿ ಇರುವಾಗ ದೇವರು ಅಂಥದ್ದನ್ನೇ ಉಪಯೋಗಿಸಿ ಆತನು ತನ್ನ ಮಹಿಮೆಗಾಗಿ ಆತನು ಉಪಯೋಗಿಸುವಂಥದ್ದು ಆಗ್ತದೆ. ಒಂದು ಮೊಗೆ ಎಣ್ಣೆ ಅದರ ಮುಖಾಂತರವಾಗಿ ದೇವರು ಕಾರ್ಯ ಮಾಡಿದಂಥ ಒಂದು ಸಂಗತಿಯನ್ನು ನೋಡ್ತೇವೆ. ಮೂರನೇದಾಗಿ ನೋಡುವಾಗ ದ ಪ್ರಿಪರೇಷನ್ ನೀಡೆಡ್. ಆ ಒಂದು ಸಿದ್ಧತೆಗೆ ಬರುವಾಗ ಅಲ್ಲಿ ಹೇಳುವಂತ ಒಂದು ಮಾತು 3ನೇ ವಚನದಲ್ಲಿ, ನೀನು ಹೋಗಿ ನೆರೆಯವರ ಹತ್ರ ಪಾತ್ರೆಗಳನ್ನು ತೆಗೆದುಕೊಂಡು ಬಾ. Borrow the vessels. She did not understand why.
Many times we ask why to God. ದೇವರು ಏನಾದರೂ ಒಂದು ನಮಗೆ ಕಮಾಂಡ್ ಕೊಟ್ಟಾಗ without question we have to obey. That's faith. Many times we ask questions. Why? Why should we do like this? She did not ask question. Swami, ಪಾತ್ರೆ ಏನಕ್ಕೆ ಸ್ವಾಮಿ? He did not ask. ನೀನ್ ಪಾತ್ರೆ ತೆಗೆದುಕೊಂಡು ಬಾ ಅಷ್ಟೇ. ನೆರಳು ಹತ್ರ ಎಲ್ಲಾ ಪಾತ್ರೆಗಳನ್ನು ಹೆಚ್ಚು ಪಾತ್ರೆಗಳನ್ನು ಅಲ್ಲಿ ತೆಗೆದುಕೊಂಡು ಬಾ ಎಂಬುದಾಗಿ ಹೇಳ್ತಾರೆ. She exercised faith there. She walked by faith. ನಾವೆಲ್ಲೇ ಕೊಡಿತ 5ನೇ ಅಧ್ಯಾಯ ನೋಡ್ತೇವೆ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ. We don't walk by sight, but we walk by faith. Ask yourself a question this morning. Am I walking by faith? ನಮಗೇನಂದ್ರೆ ನಮಗೆ ನೋಡಿದ್ರೆ ಮಾತ್ರ ನಮಗೆ ನಂಬಿಕೆ. ನೆಕ್ಸ್ಟ್ ತೊಗೊಂಡ್ರೆ without seeing, without sight, I need to walk by faith. ನೀನು ಆ ಒಂದು ಪಾತ್ರ ತೆಗೆದುಕೊಂಡು ಬರುವಾಗ ಅಲ್ಲಿ ಇಮಿಡಿಯೇಟ್ಲಿ ಅಲ್ಲಿ ಹೋಗುವಂತ ಒಂದು ಸಂಗತಿ ನೋಡ್ತೇವೆ. ವರ್ಸ್ 5 we see ಅವರ ಮಕ್ಕಳು they also involved in taking the presence. They saw her faith. Even children, they were seeing her mother's faith and involved in that exercise of faith. What about our children? What are they seeing in our families? ನಮ್ಮ ಮನೆಯಲ್ಲಿ ಮಕ್ಕಳು ಏನು ನೋಡ್ತಾ ಇದ್ದಾರೆ? ಇವತ್ತಿನ ದಿನಗಳಲ್ಲಿ ಮಕ್ಕಳು ನೋಡ್ತಾ ಇದ್ದಾರೆ ಜಗಳ, ಕಲಹ, ಅನ್ಯತೆ ಇಲ್ಲ, ಐಕ್ಯತೆ ಇಲ್ಲ. ಇಂತಹ ಒಂದು ಸಂಗತಿಗಳನ್ನು ಮಕ್ಕಳು ನೋಡ್ತಾ ಇದ್ದಾರ? ಅದರ ಬದಲು ಆರ್ ದೇ ಸೀಯಿಂಗ್ ಫೇತ್ ಇನ್ ಅಸ್, ವಾಕ್ ಆಫ್ ಫೇತ್, ನಂಬಿಕೆ ಹೆಜ್ಜೆಯನ್ನು ಇಡುವಂಥದ್ದನ್ನು ಮಕ್ಕಳು ನೋಡ್ತಾ ಇದ್ದಾರ? ನಮಗಿರುವಂತಹ ಆ ಒಂದು ದೇವರ ಮೇಲಿರುವಂತಹ ಡಿಪೆಂಡೆನ್ಸಿಯನ್ನು ಅವ್ರು ನೋಡ್ತಾ ಇದ್ದಾರ? ವಾಟ್ ಆರ್ ವಿ, ಹೌ ಆರ್ ವಿ ಎಕ್ಸಾಂಪಲ್ಸ್ ಟು ದೆಮ್? This woman was example to them, to her children. She exercised faith, and even children were also involved there. Pray ನನ್ನ ಜೀವಿತಗಳಲ್ಲಿ we have to have examples to others, particularly in our own family. ನನ್ನ ಮನೆಯಲ್ಲಿ ಮೊದಲು ನಾನು ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು. ನನ್ನ ಮನೆಯಲ್ಲಿ ನಾನು ಮಾದರಿ ಆಗಬೇಕು. ಮೊದಲು ಹೊರಗಡೆ ಅಲ್ಲ, ಹೊರಗಡೆ ಆಮೇಲೆ. ಫಸ್ಟ್ ಇನ್ ಮೈ ಹೋಮ್. How is my faith in my home? How am I responsible in my home? Children are watching. ಮಕ್ಕಳು ನೋಡ್ತಾ ಇದ್ದಾರೆ. They will learn by our example. ಅವರು ನಮ್ಮ ಒಂದು ನಡವಳಿಕೆಯಿಂದ ಅವರ ಜೀವಿತವನ್ನು ಅವರು ರೂಢಿಸಿಕೊಳ್ಳುವುದರಾಗಿದ್ದಾರೆ. So how are we? ನಾವು ಯಾವ ರೀತಿಯಲ್ಲಿ ನಾವು ಅವರಿಗೆ ಎಕ್ಸಾಂಪಲ್ ಆಗ್ತೀವಿ? ತಿಮೋಥೆಯನ ಜೀವಿತದಲ್ಲಿ ಪೌಲನು ಹೇಳ್ತಾನೆ, ನಿನ್ನಲ್ಲಿರುವಂತ ನಂಬಿಕೆ ಏನಂತೆ ನಿನ್ನ ತಾಯಿಯಲ್ಲಿ ಇತ್ತು, ಯುನಿಕೆಯಲ್ಲಿ, ನಿನ್ನ ಅಜ್ಜಿಯಲ್ಲಿಯೂ ಸಹ ಇತ್ತು. ಅದೇ ನಂಬಿಕೆ ನಿನ್ನಲ್ಲೂ ಸಹ ಇದೆ. ಅದು ದೃಢವಾಗಲೆಂಬುದಾಗಿ ಆತ್ಮಾದೇಶವಾಗಿದ್ದಾನೆ. Is that the situation in our homes? ನಮ್ಮಲ್ಲಿರುವಂತ ನಂಬಿಕೆ ನಮ್ಮ ಮಕ್ಕಳಿಗೆ ಪಾಸ್ ಆಗ್ತಾ ಇದೆಯಾ? Are we growing in our faith? ನಾವು ನಂಬಿಕೆಯಲ್ಲಿ ದೃಢವಾದಂತ ಹೆಜ್ಜೆಯಿಟ್ಟವರಾಗಿ ನಾವೊಂದು ಎಕ್ಸಾಂಪಲ್ ಆಗಿ ಮಾದರಿಯಾಗಿ ತೋರಿಸ್ತಾ ಇದ್ದೇವಾ? May God help us to be that kind of examples in our family. ನಾಲ್ಕನೇದಾಗಿ ನಾವು ಬರುವಾಗ faith and obedience were rewarded. ಅಲ್ಲಿ ಅವರಿಗಿದ್ದಂತಹ ಒಂದು ಟ್ರಸ್ಟ್, ಅವರಿಗಿದ್ದಂತಹ ಒಂದು ನಂಬಿಕೆ, ಅವರಿಗಿದ್ದಂತಹ ವಿಧೇಯತೆ ನೋಡ್ರಿ. ಅಲ್ಲಿ 4ನೇ ವಚನದಲ್ಲಿ ನೋಡ್ತೇವೆ, come in, shut the door, pour out, set aside. ನೀನು ಬಂದು ಏನ್ ಮಾಡ್ಬೇಕಂತೆ, ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾ, ಆಮೇಲೆ ಬಾಗಿಲು ಮುಚ್ಕೋ, ಅಲ್ಲಿ ಎಣ್ಣೆ ಪಾತ್ರೆಯನ್ನು ನೀವು ಒಯ್ಯಿ ಒತ್ತಟ್ಟಿಗೆ ಇಡು. It's what she needs to do. And she did by faith. ಬಾಗಿಲು ಮುಚ್ಕೊಳ್ಬೇಕಂತೆ. ಬಾಗಿಲು ಮುಚ್ಚೋದು ಅಂದ್ರೆ ಏನು ಅರ್ಥ? If you go to Matthew chapter 6 verse 6,
ಮತ್ತಾಯ ಸುವಾರ್ತೆ 6ನೇ ಏನಿದೆ? ನೀನು ಬಾಗಿಲು ಮುಚ್ಚಿಕೊಂಡು ಏಕಾಂತವಾಗಿ ನಿನ್ನ ಕೋಣೆಗೆ ಹೋಗಿ ಅಂತರಂಗದಲ್ಲಿರುವ ಕರ್ತನಿಗೆ ಪ್ರಾರ್ಥನೆ ಮಾಡು. ಅಂತರಂಗವನ್ನು ನೋಡುವಂತಹ ಕರ್ತನು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ. Shutting doors in our Christian life, it's a private time alone with God. Get away from all kinds of worldly things. Get alone with God. Put away all the distractions. ಇವತ್ತು ನಮಗೆ ಬಹಳ ಡಿಸ್ಟ್ರಾಕ್ಷನ್ ಆಗಿರುವಂತ ಒಂದು ಸಂಗತಿ ನಮ್ಗೆ ಹೇಳಿದ್ರೆ ಮೊಬೈಲ್ಸ್. ಇವತ್ತು ವಿಶ್ವಾಸಿಗಳು ಕೂಡ ಅನೇಕರು ಮನೆಗೆ ಬೆಳಿಗ್ಗೆ ಎದ್ರೆ ಫಸ್ಟ್ ಚೆಕ್ ಮೊಬೈಲ್ಸ್. There is no time for God. ದೇವರಿಗೆ ಸಮಯ ಇಲ್ಲ. No connection with God. First thing is mobile, checking the messages and calls. What's your connection with God? Alone? Are you alone with God? ದೇವರೊಟ್ಟಿಗೆ ಏಕಾಂತವಾಗಿ ಸಮಯವನ್ನು ಕಳೀತಾ ಇದ್ದೇವೆ ಪ್ರತಿದಿನ? Away from all distractions. ಬಾಗಿಲನ್ನು ಹಾಕೊಂಡು ಹೋಗೋರಿಗೆ ಅರ್ಥ ಏನು? Away from all distractions. All kinds of distractions. It's very sad in our Christian homes. We're not getting along with God. ದೇವರೊಟ್ಟಿಗೆ ಅನ್ಯೋನ್ಯತೆ, ಆ ಸಂಬಂಧ, ಆ ಏಕಾಂತವಾದಂತಹ ಒಂದು ಸಮಯ ಕಳೆದಿರುವಂತಹ ಸ್ಥಿತಿ ಆಗ್ತಾ ಇದೆ. How can we expect blessings from God? ಯಾವ ರೀತಿ ತಾನೇ ದೇವರಿಂದ ನಾವು ಆ ಒಂದು ಆಶೀರ್ವಾದಗಳನ್ನು ನಿರೀಕ್ಷಿಸಲಿಕ್ಕೆ ಸಾಧ್ಯ? Blessings often comes with closed doors. ಹನ್ನೆರಡು ಜೀವಿತದಲ್ಲಿ if you go to 1 Samuel chapter 1, she was depressed. ಬಹಳವಾದಂತಹ ಡಿಪ್ರೆಷನ್ನಲ್ಲಿ ಅವಳಿತ್ತು. ಮಕ್ಕಳಾಗಲಿಲ್ಲ ಅಂದಾಗ ಕನ್ಯೆಗಳು ಅವಳಿಗೆ ಪೀಡಿಸ್ತಾ ಇದ್ದಾಳೆ. ಬಹಳವಾದಂತಹ ರೀತಿಯಲ್ಲಿ ಬೇಸರದಿಂದ ಅವಳು ಇದ್ದಾಳೆ. ಶಿಲೋವಿಗೆ ಹೋಗ್ತಾ ಶಿಲೋವಿನಲ್ಲಿ ಅವಳು we see there she got up there. Verse 8, she was grieving, and verse 9, she rose up there. She went to the Lord and poured her soul. Verse 15, ಈ 15ನೇ ವರ್ಷ ನೋಡ್ರಿ, she poured out her soul before the Lord. ಆಮೇಲೆ ನಾವು 18ನೇ ವರ್ಷಕ್ಕೆ ಬಂದ ನೋಡ್ತೇವೆ, after that prayer she was never sad. ಅವಳ ಮುಖದಲ್ಲಿ ಬಾಡುವಿಕೆ, ಆ ದುಃಖ ಕಾಣಲೇ. Why? She set aside. Come in, shut the door, pour out your heart, set aside. ಒತ್ತಡ. God gave her a child. What a blessing. ಪ್ರೇರಣೆ ಸಾರಿ ನಮ್ಮ ಜೀವಿತದಲ್ಲಿ there is no faith and obedience, and we are not getting along with God. We need to have closed doors in our individual life. ನಮ್ಮ ಜೀವಿತದಲ್ಲಿ ದೇವರೊಟ್ಟಿಗೆ ಕಳೆಯುವಂತಹ ಒಂದು ಏಕಾಂತವಾದಂತಹ ಸಮಯ, ಏಕಾಂತವಾಗಿ ಆತ್ಮ ಅನ್ಯೋನ್ಯತೆಯನ್ನು ಕಳೆಯುವಂತಹ ಸಮಯ ಪ್ರತಿಯೊಬ್ಬ ವಿಶ್ವಾಸಿಯನ್ನು ಸಹ ಇರಲೇಬೇಕು. Not only that, here we see, ನಿನ್ನ ಮಕ್ಕಳನ್ನು ಕೂಡಿಸಿಕೊಂಡು ಅಲ್ಲಿ you shut the door. What about family altars in our home? Is there family altars in our home? ನಮ್ಮ ಮನೆಗಳಲ್ಲಿ ಕುಟುಂಬ ಪ್ರಾರ್ಥನೆ ಅನ್ನೋದಾಗಿದೆಯಾ? ನಾವೆಲ್ಲರೂ ಸಹ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮನೆಯೊಳಗೆ ಸೇರಿ ಪ್ರಾರ್ಥನೆ ಮಾಡುವಂತಹ ಒಂದು ಅಭ್ಯಾಸ ನಮ್ಮಲ್ಲಿದೆಯಾ? ಅದು ಡೋರ್ ಆದ್ಮೇಲೆ ಬೇರೆ ಹೋಗ್ತಾರೆ, ಅದು ಬೇರೆ ವಿಚಾರ. ಬಟ್ when they are young itself, who are there in the family? Are we getting together and shutting the doors for family altars? ಕುಟುಂಬ ಪ್ರಾರ್ಥನೆ ಅನ್ನೋದು ನಮ್ಮ ಜೀವಿತದಲ್ಲಿ ಇದೆಯಾ? It's very sad. Many homes doesn't have family altars. ಆ ಒಂದು ಪ್ರಾರ್ಥನೆ ಅನ್ನುವಂಥದ್ದೇ ಇಲ್ಲ. ಗಂಡ ಹೆಂಡತಿಯ ಪ್ರಾರ್ಥನೆ ಇಲ್ಲ, ಗಂಡ ಹೆಂಡತಿ ಮಕ್ಕಳು ಕೂಡಿರುವಂತಹ ಒಂದು ಪ್ರಾರ್ಥನೆಗಳಿಲ್ಲ. In town city, there's no shutting doors in their life, in their families.
ನನ್ನ ಜೀವಿತಗಳಲ್ಲಿ ಲೆಟ್ಸ್ ಹ್ಯಾವ್ ದಿಸ್ ಕೈಂಡ್ ಆಫ್ ಕ್ಲೋಸ್ ಡೋರ್ಸ್ ಟು ಬಿ ಅಲೋನ್ ವಿತ್ ಗಾಡ್. ದೇವರೊಟ್ಟಿಗೆ ನ್ಯೂನವಾಗಿರುವಂತಹ ಒಂದು ಶ್ರೇಷ್ಠವಾದ ಸಂಗತಿ. ವೆನ್ ಶಿ ಡಿಡ್ ದಿಸ್, ನೋಡ್ತೇವೆ ಆ ವೆಸಲ್ಸ್ ಅಲ್ಲಿ ಆಲ್ ದ ವೆಸಲ್ಸ್ ಬ್ರಾಟ್ ವರ್ ಫಿಲ್ಡ್. ಯಾವ ಯಾವ ಪಾತ್ರೆಗಳನ್ನು ಅವ್ರು ತಂದಿದ್ರು ಅವೆಲ್ಲಾ ಪಾತ್ರೆಗಳು ತುಂಬಿಸಲ್ಪಟ್ಟು. ವಾಟ್ ಎ ಜಾಯ್ ಶಿ ಹ್ಯಾಡ್. ವರ್ಸ್ 6 ಆದ ವಚನ ನೋಡ್ತೇವೆ, ಇನ್ನೊಂದು ಪಾತ್ರೆ ತೆಗೆದುಕೊಂಡು ಬಾ. ಪಾತ್ರೆ ಇಲ್ಲ, ಖಾಲಿ ಆಯ್ತು. ಎಣ್ಣೆ ಉಕ್ಕುದು ಇತ್ತು. ದ ಸಪ್ಲೈ ವಾಸ್ ಗಿವನ್ ಅಕಾರ್ಡಿಂಗ್ ಟು ಹರ್ ಫೇತ್. ಅವ್ರಿಗೆ ಎಷ್ಟು ಫೇತ್ ಇತ್ತೋ, ಎಷ್ಟರ ಮಟ್ಟಿಗೆ ವೆಸಲ್ಸ್ ಅನ್ನು ಅಥವಾ ಪಾತ್ರೆಯನ್ನು ಕುಡಿಸಿದೋ ಅಷ್ಟರ ಮಟ್ಟಿಗೆ ದೇವರ ಸಪ್ಲೈ. ಆಫ್ಟರ್ ದಟ್ ವಾಸ್ ಸ್ಟಾಪ್. ಪ್ರೇರೆ, ನನ್ನ ಜೀವಿತಗಳಲ್ಲಿ what is the measure of faith we have? That much supply God uses. ನನ್ನಲ್ಲಿ ಎಷ್ಟು ನಂಬಿಕೆ ಇದೆಯೋ, ಎಷ್ಟರ ಮಟ್ಟಿಗೆ ನಂಬಿಕೆ ಇದೆಯೋ ಅಷ್ಟರ ಮಟ್ಟಿಗೆ ದೇವರು ನಮಗೆ ಒದಗಿಸಲಿಕ್ಕೇನೋ ಕೊಡುವಂತ. ಲೆಸ್ ಫೈತ್, ಲೆಸ್ ಸಪ್ಲೈ. ಮೋರ್ ಫೈತ್, ಮೋರ್ ಸಪ್ಲೈ. ಹೌ ಇಸ್ ಅವರ್ ಫೈತ್? ನನ್ನ ನಂಬಿಕೆ ಯಾವ ರೀತಿ ಉಂಟು? May Lord help us to increase in our faith, to grow in our faith. ಮಕ್ಕಳು ಮುಂದಕ್ಕೆ ಬರುವಾಗ 5ನೇದಾಗಿ ನಾವು ನೋಡ್ತೇವೆ, ಡೆಲಿವರೆನ್ಸ್ ಅಕಾಂಪ್ಲಿಷ್. ವಾಟ್ ಇಸ್ ದ ಡೆಲಿವರೆನ್ಸ್ ದೇರ್? ಗೋ ಸೆಲ್ ದ ಆಯಿಲ್ ಅಂಡ್ ಪೇ ದ ಡೆಟ್. ನಿನ್ನ ಸಾಲ ತೀರಿಸು. ಇದನ್ನು ಮಾರಿ ನಿನ್ನ ಸಾಲ ತೀರಿಸ್ಕೋ. ಡೆಲಿವರೆನ್ಸ್ ಇಸ್ ಅಕಾಂಪ್ಲಿಷ್ ದೇರ್. ಪ್ರೇರೆ, ನನ್ನ ಜೀವಿತಗಳಲ್ಲಿ ವಿ ಹ್ಯಾಡ್ ದ ಡೆಪ್ಟ್ ಆಫ್ ಸಿನ್. ಪಾಪದ ಒಂದು ಸಾಲ ಇತ್ತು. ಆ ಸಾಲವನ್ನು ತೀರಿಸೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಆ ಸಾಲವನ್ನು ತೀರಿಸೋದಕ್ಕೋಸ್ಕರವಾಗಿ ಕಥಾವಂತ ಯೇಸು ಕ್ರಿಸ್ತನು, ನಾವು ಕೊಲೊಸ್ಸೆ ಪತ್ರಿಕೆ 2ನೇ ಅಧ್ಯಾಯ 14 ನೋಡ್ತೇವೆ, ಅಪರಾಧ ಪತ್ರವನ್ನು ಕೆಡಿಸಿ he cancelled the certificate of debt. ಆ ಸಾಲದ ಪತ್ರವನ್ನು ಆತನು ಕೆಡಿಸಿ ಅದನ್ನು ಸಿಲುಬೆಗೆ ಜಡಿದು ಇಲ್ಲದಂತ ಹಾಗೆ ಮಾಡಿದ್ದಾನೆ. ಯೇಸು ಸ್ವಾಮಿಯೇ ಹೊಣೆ ಆದನು. ಸಾಲವೆಲ್ಲ ಸಂದಿದೆ. ಕ್ರಿಸ್ತೇಸು ಸ್ವಾಮಿ ಆತ ತಾನೇ ಹೊಣೆ ಆದನು. ನಮ್ಮ ಪಾಪ ಸಾಲ, we were slaves to sin. ನಾವು ಪಾಪಕ್ಕೆ ನಾವು ದಾಸರಾಗಿದ್ದೇವೆ. ನೋಡ್ರಿ, ಈ ಒಂದು ಸಾಲಗಳನ್ನು ಕೊಡ್ತಾ ಇರುವಾಗ ಸಾಲ ಕೊಟ್ಟವನಿಗೆ ಸಾಲಗಾರನು ಸೇವಕ ಅಂತ ಪ್ರಾಬ್ಸ್ ನಾವು ನೋಡ್ತೇವೆ. ಸ್ಲೇವ್, we were slaves to sin. Now, because of what Christ did on the cross of Calvary, ಕಥಾವಂತ ಯೇಸು ಕ್ರಿಸ್ತನು ಮಾಡಿದಂತಹ ಕಾರ್ಯದ ಸೇರಿದ we are servants of righteousness. ನೋಡ್ತೇವೆ ನಾವು ರೋಮರ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನದಲ್ಲಿ ಮತ್ತು 22ನೇ ವಚನದಲ್ಲಿ we are servants of righteousness and servants of God, slaves of God. ದೇವರಿಗೆ ನಾವು ಸೇವಕರಾಗಿದ್ದೇವೆ. ದೇವರಿಗೆ ನಾವು ದಾಸರಾಗಿದ್ದೇವೆ. ನೀತಿಯ ದಾಸರಾಗಿದ್ದೇವೆ. ಪಾಪವು ನಮ್ಮ ಮೇಲೆ ಅಧಿಕಾರ ನಡೆಸೋದಕ್ಕೆ ಆಗುತ್ತಿಲ್ಲ. ಬಿಕಾಸ್ ದ ಡೆಟ್ ಹ್ಯಾಸ್ ಬೀನ್ ಪೇಡ್. ಜೀಸಸ್ ಪೇಡ್ ಇಟ್ ಆಲ್. ಆಲ್ ಟು ಹಿಮ್ ಐ ಓ. Sin had left the crimson stain. He washed it white as snow. ನಮ್ಮನ್ನು ಆ ಒಂದು ಪಾಪದಿಂದ ಬಿಡಿಸಿ ನಮ್ಮನ್ನು ಹಿಮದಂತೆ ಬೆಳಗ್ಗೆ ಆಯ್ಕೆ ಮಾಡಿದ್ದಾರೆ. ಆ ನಾಮಕ್ಕೆ ನಾವು ಸ್ತೋತ್ರವನ್ನು ನಾವು ಸಲ್ಲಿಸುವಂತರು ಮಾಡಿದ್ದೇವೆ. ಆರನೇದಾಗಿ ನಾವು ಬರುವಾಗ ಪ್ರಾವಿಷನ್ ಮೇಡ್, ಅಲ್ಲಿ ಒದಗಿಸಲಿಕ್ಕೆ ಒಂದು ಏನಂತ ಹೇಳಿದ್ರೆ 7ನೇ ವರ್ಷ ನೋಡ್ತೇವೆ, ನೀನು ನಿನ್ನ ಮಕ್ಕಳು ಜೀವನ ಮಾಡಿ ಉಳಿದಿದ್ರ. ನೋಡ್ರಿ, ಸಾಲ ತೀರ್ತು ನೀವು ಜೀವನ ಸಹ ಮಾಡ್ಕೊಳ್ರಿ. No, when you think of Lord Jesus Christ, not only He cancelled the debt, redeemed us from the debt of sin, He sustains us by His grace. He sustains us as the bread of God. ದೇವರ ಆಹಾರವಾಗಿ, ರೊಟ್ಟಿಯಾಗಿ, ದೇವರ ಕೃಪೆಯಿಂದ ನಮ್ಮನ್ನು ಸಸ್ಟೈನ್ ಮಾಡುವಂತನು, ನಮ್ಮನ್ನು ನಡೆಸುವಂತನು ಆತನಾಗಿದ್ದಾನೆ. It's not just from salvation from sins. It's even sanctification. Our growth in Christ, our life in Christ. God will sustain us. ನಮಗೆ ಬೇಕಾದ ಕೃಪೆಯನ್ನು ಆತನು ಗ್ರಹಿಸುವಂತನು ಆತನಾಗಿದ್ದಾನೆ. ಗಲಾತ್ಯ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ, ಇನ್ನು ಜೀವಿಸುವುದು ನಾನಲ್ಲ,
ಕ್ರಿಸ್ತನಲ್ಲಿ ಜೀವಿಸುತ್ತಾನೆ. ಈಗ ನಾನು ಬದುಕುವುದು ಅಥವಾ ಜೀವಿಸಬೇಕಂದ್ರೆ ದೇವಕುಮಾರನ ಮೇಲಿನ ನಂಬಿಕೆ. I live by the faith on the Son of God. Every believer, ಪ್ರತಿಯೊಬ್ಬ ವಿಶ್ವಾಸಿಯು ನಾವು ಜೀವಿಸಬೇಕಾದದ್ದು, ನಾವು ಆತ್ಮಿಕವಾದ ಜೀವ ನಮ್ಮ ಜೀವಿತದಲ್ಲಿ ಅದು ಮುಂದುವರಬೇಕಾದ್ರೆ I and you need to live by faith. Faith on the Son of God, not faith in ourselves. ನನ್ನ ಮೇಲೆ ನಂಬಿಕೆ ಅಲ್ಲ, ಸ್ವಾರ್ಥದ ನಂಬಿಕೆ ಅಲ್ಲ, faith in the Son of God. ಮಾತ್ರವಲ್ಲ, ಯೋಹಾನ ಸ್ವಾರ್ಥ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 57 ವರ್ಷದಲ್ಲಿ live by feeding on him. ನನ್ನನ್ನು ನೀವು ತಿನ್ರಿ ಎಂದಾಗ ಹೇಳ್ತಾರೆ, ಫೀಡ್ ಆನ್ ಮೀ ಅಂಡ್ ಲಿವ್. ಆತನನ್ನು ಭುಜಿಸುವಂತ, ಆತನನ್ನು ಧ್ಯಾನ ಮಾಡುವಂತ, ಆತ ನಮಗೆ ಆಹಾರ ಮಾಡಿಕೊಡುವಾಗ we will live a decent Christian life. We will live a victorious Christian life. ನಾವು ಜಯಪ್ರದವಾದ ಜೀವಿತವನ್ನು ನಾವು ಜೀವಿಸುವುದಕ್ಕೆ ಶಕ್ತರಾಗುವಂತಾಗಿದೆ. ಮಾತ್ರವಲ್ಲ, ಗೊತ್ತಾಗುತ್ತೋ 4ನೇ ವರ್ಷದಲ್ಲಿ ಮನುಷ್ಯನ ರೊಟ್ಟಿಯಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂತ ಪ್ರತಿಯೊಂದು ಮಾತಿನಿಂದ ಬರುತ್ತದೆ. Obedient to the word of God, obedient to His voice. His words are life. ಆತನ ವಾಕ್ಯವೇ ನಮಗೆ ಜೀವ. ಆ ಜೀವನದಲ್ಲಿ ನಾವು ಜೀವಿಸುವಂಥದ್ದು ನಾವಾಗಿದ್ದೇವೆ. ನಮ್ಮ ಜನರ ಪ್ರೇರೆ ನಮ್ಮ ಆತ್ಮಿಕವಾದ ಜೀವಿತದಲ್ಲಿ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುವಾಗ, how is my life? When we go through difficult times, what is our response? ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರ್ತದೆ? ಪ್ರೇರೆ ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಜಿಗುಪ್ಸೆಯಿಂದ ಪಡೆದವರಾಗಿ, ಬಹಳ ದುಃಖಾಕ್ರಾಂತರಾಗಿ, we are discouraged. ವಿಲಿಯಂ ಅವರು ಹೇಳ್ತಾರೆ, ಆಕ್ಯುಪೇಷನ್ ವಿತ್ ಸೆಲ್ಫ್ ಬ್ರಿಂಗ್ ಡಿಸ್ಟ್ರೆಸ್. ಈ ಒಂದು ಸೆಲ್ಫ್ ಮೇಲೆ ನೀವು ಆ ಒಂದು ಆಕ್ಯುಪೇಷನ್ ನಮ್ಮ ಜೀವಿತ ಇದ್ರೆ ಅದು ಕುಗ್ಗಿಸ್ತದೆ. ಇಫ್ ಯು ಆರ್ ಆಕ್ಯುಪೇಷನ್ ವಿತ್ ಅದರ್ಸ್ ಇಟ್ ಡಿಸ್ಕರೇಜಸ್. ಇತರರ ಮೇಲೆ ಆ ಒಂದು ಆಕ್ಯುಪೇಷನ್ ನಮ್ಮ ಜೀವಿತದಲ್ಲಿ ಇದ್ರೆ ಅದು ನಿರುತ್ಸಾಹಕ್ಕೆ ನಮಗೆ ಎಡೆ ಮಾಡ್ತದೆ. ಬಟ್ ಇಫ್ ಯು ಆರ್ ಆಕ್ಯುಪೈಡ್ ವಿತ್ ಕ್ರೈಸ್ಟ್ ಇಟ್ಸ್ ಗೋಯಿಂಗ್ ಟು ಬಿ ಡಿಲೈಟ್. ಯೇಸು ಕ್ರಿಸ್ತನ ಮೇಲೆ ನಮ್ಮ ಒಂದು ಆಶೆಗಳು, ಆಕಾಂಕ್ಷೆಗಳು, ನಮ್ಮ ಒಂದು ಕೆಲಸ ಆತನ ಮೇಲೆ ಇರುವುದಾದರೆ, ಆತನೇ ನಮ್ಮ ಧ್ಯಾನವಾಗಿರುವುದಾದರೆ, ಡಿಲೈಟ್, ಹರ್ಷ, ಆನಂದ, ನನ್ನಲ್ಲಿರುವ ಆನಂದ ನಿನ್ನಲ್ಲಿ ಇರಬೇಕು ಅಂಬಂತಹ ಒಂದು ಜೀವಿತ ನನ್ನ ಜೀವಿತದಲ್ಲಿ ಆಗುವಂಥದ್ದಾಗುತ್ತದೆ. ಮುಂಚಾದ ವೇಳೆಯಲ್ಲಿ ನಮ್ಮ ಒಂದು ಆತ್ಮಿಕ ಜೀವಿತದಲ್ಲಿ ಈ ಒಂದು ಸ್ತ್ರೀಯ ಒಂದು ಸಿಚುವೇಶನ್, ಆ ಒಂದು ಪರಿಸ್ಥಿತಿಗಳನ್ನು ನಾವು ನೆಲೆಸಿಕೊಂಡವರಾಗಿ ನಮ್ಮ ಜೀವಿತದಲ್ಲಿ ಬರುವಂತಹ ಯಾವುದೇ ಒಂದು ಕಷ್ಟಗಳು, ಯಾವುದೇ ಒಂದು ಶೋಧನೆಗಳು, ಯಾವುದೇ ಒಂದು ಸಂಗತಿಗಳು ಬಂದರೂ ಕೂಡ ಲೆಟ್ ಅಸ್ ಗೋ ಟು ದ ಲಾರ್ಡ್. ಆತನ ಹತ್ತಿರ ಹೋಗುವಾಗ, ಆತನ ಸನ್ನಿಧಾನಕ್ಕೆ ನಾವು ಹೋಗುವಾಗ, ಆತನ ಸಮಕ್ಷಕ್ಕೆ ನಾವು ಹೋಗುವಾಗ, ನಂಬಿಕೆಯಿಂದ ಹೋಗುವಾಗ, ಆತನ ಅನ್ಯೋನ್ಯತೆಯನ್ನು ನಾವು ಬಯಸುವಾಗ, ಗೆಟಿಂಗ್ ಅಲಾಂಗ್ ವಿತ್ ಗಾಡ್, ಆತನ ಜೊತೆಯಲ್ಲಿ ನಿಖರವಾದ ಅನ್ಯೋನ್ಯತೆಯಲ್ಲಿ ನಾವು ಸಮಯವನ್ನು ಕಳೆಯುವಾಗ, ನಮ್ಮ ಕುಟುಂಬದೊಡನೆ ಆ ನಿಜವಾದಂತಹ ಸಾಕ್ಷಿಯನ್ನು ಕಾಪಾಡಿಕೊಂಡು ನಾವು ಜೀವಿಸುವಾಗ, you can see the grace of God, the blessings that we can see in our lives and in our families. ನಮ್ಮ ಜೀವಿತದಲ್ಲಿ ಮಾತ್ರವಲ್ಲ, ನಮ್ಮ ಕುಟುಂಬ ಜೀವಿತದಲ್ಲಿ ಆ ಆಶೀರ್ವಾದ, ದೇವರ ಕೃಪೆ ಹರಿಯುವಂತಹ ಸಂಗತಿಯನ್ನು ನಾವು ನೋಡುವಂತರೂ ಆ ರೀತಿಯ ಜೀವಿತ ನನ್ನ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮೆಲ್ಲರ ಜೀವಿತದಲ್ಲಿ ಆಗುವಾಗೆ ಇರುತ್ತಾವೆ. ನಮಗೆ ಸಹಾಯ ಮಾಡಿ ಮುಂದೆ ಕೊಟ್ಟದ್ದು ಇದನ್ನೇ ಇನ್ನೂ ಕೆಲವು ಸಂಗತಿಗಳಿದೆ, ಅದನ್ನು ಮುಂದುವರಿಸಬೇಕಾಗಿದೆ. ದೇವರು ನಮಗೆ ನಾವು ಸ್ವತಂತ್ರ ಪ್ರಾಣ ಕೊಡೋದಕ್ಕೋಸ್ಕರ ಪ್ರಾರ್ಥನೆ ನಡೆಸಬೇಕಾಗಿದೆ.